ಇಡೀ ದೇಶದ ಎಲ್ಲ ಸಾರ್ವಜನಿಕರಿಗೆ ಬಂಪರ್ ಗಿಫ್ಟ್. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಂದ ಪ್ರತಿ ತಿಂಗಳಿನಂತೆ ಈ ಮುಂದಿನ ಆಗಸ್ಟ್ 1ರಿಂದ ಇಡೀ ದೇಶದಾದ್ಯಂತ 8 ಹೊಸ ರೂಲ್ಸ್ ಜಾರಿ. ಪ್ರತಿ ತಿಂಗಳು ಕೂಡ ಒಂದಲ್ಲ ಒಂದು ಹೊಸ ರೀತಿಯ ಅನೇಕ ನಿಯಮಗಳು ಜಾರಿಗೆ ಬರುತ್ತವೆ. ಸಾರ್ವಜನಿಕರ ಜೀವನ ಮಟ್ಟವನ್ನು ಸುಧಾರಿಸುವಲ್ಲಿ ಹಾಗೂ ತಂತ್ರಜ್ಞಾನ ದಿನದಿಂದ ದಿನಕ್ಕೆ ಬೆಳೆದಂತೆ ಅನೇಕ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಹಾಗೂ ಹಣಕಾಸಿನ ವ್ಯವಹಾರಗಳು ಮತ್ತು ದಿನನಿತ್ಯದ ಬದುಕಿನಲ್ಲಿ ಅನೇಕ ಬದಲಾವಣೆಗಳು ಪ್ರತಿ ತಿಂಗಳು ಆಗುತ್ತಲೇ ಇವೆ. ಇದೇ ಆಗಸ್ಟ್ 1ರಿಂದ ಇಡೀ ದೇಶದಾದ್ಯಂತ ಮತ್ತು ನಮ್ಮ ಕರ್ನಾಟಕದಾದ್ಯಂತ ಸಾರ್ವಜನಿಕರ ಜೀವನದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರುವಂಥ ಬಂಪರ್ ಗಿಫ್ಟ್ಗಳನ್ನು ಘೋಷಿಸಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ಪ್ರತಿ ತಿಂಗಳು ಮನೆಯಲ್ಲಿ LPG ಗ್ಯಾಸ್ ತುಂಬಿಸಿಕೊಳ್ಳುತ್ತಿರುವ ಗ್ರಾಹಕರಿಗೆ ಹಾಗೂ ಯಾವುದೇ ಬ್ಯಾಂಕ್ ಅಕೌಂಟ್ ಇದ್ದವರಿಗೂ ಮತ್ತು ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಇಡೀ ದೇಶದಾದ್ಯಂತ ಇರುವ ಎಲ್ಲ ರೈತರಿಗೆ ಮತ್ತು ಮನೆಯಿಂದ ಆಚೆ ಯಾವುದೇ ಕೆಲಸ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಸೇರಿದಂತೆ ಸರ್ಕಾರಿ ನೌಕರರಿಗೂ ಈ ಆಗಸ್ಟ್ 1ರಿಂದ ಹಿರಿಯ ನಾಗರಿಕರಿಗೂ ಅಂದರೆ ಪ್ರತಿ ತಿಂಗಳು ಪಿಂಚಣಿ ಹಣ ಪಡೆದುಕೊಳ್ಳುತ್ತಿರುವ 60 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ ಕೂಡ ಅನ್ವಯವಾಗುವಂತೆ 8 ಬಗೆಯ ಹೊಸ ರೂಲ್ಸ್ಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಾರ್ವಜನಿಕರ ಜೀವನದ ಮೇಲೆ ಪ್ರಭಾವ ಬೀರುವಂತೆ ಬಂಪರ್ ಗಿಫ್ಟ್ ಅನ್ನು ನೀಡಿದ್ದಾರೆ. ಬನ್ನಿ, ಯಾವೆಲ್ಲ 8 ಹೊಸ ರೂಲ್ಸ್ ಇದೆ ಆಗಸ್ಟ್ 1ರಿಂದ ಜಾರಿಗೆ ಬರುತ್ತಿದೆ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಮೊದಲನೆಯದಾಗಿ LPG ಸಿಲಿಂಡರ್ಗಳ ಬೆಲೆಯಲ್ಲಿ ಪರಿಷ್ಕರಣೆ. ಪ್ರತಿಯೊಂದು ತಿಂಗಳ ಮೊದಲ ದಿನದಂದು ದೇಶದ ಪ್ರಮುಖ ತೈಲ ಮಾರುಕಟ್ಟೆ ಕಂಪನಿಗಳಾದ ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆಗಳು ಮತ್ತು ವಿನಿಮಯ ದರಗಳನ್ನು ಆಧರಿಸಿ ಅಡುಗೆ ಅನಿಲ ಸಿಲಿಂಡರ್ಗಳ ದರವನ್ನು ಪರಿಶೀಲಿಸುತ್ತದೆ. 19 kg ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಹಾಗೂ 14.2 kg ಗೃಹ ಬಳಕೆಯ ಸಿಲಿಂಡರ್ಗಳ ಬೆಲೆಯಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆ ಇರುತ್ತದೆ. ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ ಆಗುವ ವ್ಯತ್ಯಾಸವು ಹೋಟೆಲ್, ರೆಸ್ಟೋರೆಂಟ್ ಮತ್ತು ಸಣ್ಣ ಉದ್ದಿಮೆಗಳ ವೆಚ್ಚದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಎರಡನೆಯದಾಗಿ ಆದಾಯ ತೆರಿಗೆ ರಿಟರ್ನ್ಸ್ ದಂಡ ಮತ್ತು ವೆರಿಫಿಕೇಶನ್ ನಿಯಮ. ಸಾಮಾನ್ಯವಾಗಿ ಜುಲೈ 31 ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಲು ಕೊನೆಯ ದಿನವಾಗಿರುತ್ತದೆ. ಹೀಗಾಗಿ ಆಗಸ್ಟ್ 1ರಿಂದ ಸಲ್ಲಿಸುವ ಯಾವುದೇ ತೆರಿಗೆ ರಿಟರ್ನ್ಸ್ಗೆ ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ 234F ಅಡಿಯಲ್ಲಿ 1,000ರಿಂದ 5,000 ರೂಪಾಯಿವರೆಗೆ ತಡವಾದ ಶುಲ್ಕ ವಿಧಿಸಲಾಗುತ್ತದೆ. ಜೊತೆಗೆ ಜುಲೈನಲ್ಲಿ ಸಲ್ಲಿಸಿದ ರಿಟರ್ನ್ಸ್ಗಳನ್ನು 30 ದಿನಗಳ ಕಟ್ಟುನಿಟ್ಟಿನ ಕಾಲಮಿತಿಯೊಳಗೆ ವೆರಿಫೈ ಮಾಡುವುದು ಕಡ್ಡಾಯ. ವೆರಿಫೈ ಮಾಡದಿದ್ದರೆ ಸಲ್ಲಿಸಿದ ITR ಅಮಾನ್ಯಗೊಳ್ಳುತ್ತದೆ. ಮೂರನೆಯದಾಗಿ ಕ್ರೆಡಿಟ್ ಕಾರ್ಡ್ ಸೇವಾ ಶುಲ್ಕ ಮತ್ತು ರಿವಾರ್ಡ್ ಪಾಯಿಂಟ್ ನಿಯಮಗಳ ಬದಲಾವಣೆ. ಹೆಚ್ಚಿನ ಪ್ರಮುಖ ಬ್ಯಾಂಕುಗಳು ಆಗಸ್ಟ್ 1ರಿಂದ ತಮ್ಮ ಕ್ರೆಡಿಟ್ ಕಾರ್ಡ್ ನೀತಿಗಳನ್ನು ನವೀಕರಿಸುತ್ತವೆ. ಮೂರನೇ ವ್ಯಕ್ತಿಯ ಆ್ಯಪ್ಗಳ ಮೂಲಕ ಶಾಲಾ ಅಥವಾ ಕಾಲೇಜು ಫೀಸ್ ಅಥವಾ ಬಾಡಿಗೆ ಪಾವತಿಸಿದರೆ %1 ಹೆಚ್ಚುವರಿ ಶುಲ್ಕ ವಿಧಿಸುವುದು. ರಿಯಲ್ ಎಸ್ಟೇಟ್ ಮತ್ತು ಯುಟಿಲಿಟಿ ಬಿಲ್ ಪಾವತಿಗಳಿಗೆ ನೀಡಲಾಗ್ತಿದ್ದ ರಿವಾರ್ಡ್ ಪಾಯಿಂಟ್ಗಳಿಗೆ ಮಿತಿ ಹೇರುವುದು ಮತ್ತು ಏರ್ಪೋರ್ಟ್ ಲಾಂಜ್ ಆಕ್ಸೆಸ್ ಪಡೆಯಲು ಹಿಂದಿನ ತ್ರೈಮಾಸಿಕದಲ್ಲಿ ಕನಿಷ್ಠ ಖರ್ಚು ಮಾಡಿರಬೇಕಾದ ಮಿತಿಯನ್ನು ಹೆಚ್ಚಿಸುವುದು ಸೇರಿವೆ. ನಾಲ್ಕನೆಯದಾಗಿ ಆಗಸ್ಟ್ ತಿಂಗಳ ಬ್ಯಾಂಕ್ ರಜಾ ದಿನಗಳು. ಆಗಸ್ಟ್ ತಿಂಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ, ವರಮಹಾಲಕ್ಷ್ಮಿ ವ್ರತ, ಗೌರಿ ಗಣೇಶ ಹಬ್ಬ, ರಕ್ಷಾಬಂಧನ ಮತ್ತು ಸಾಪ್ತಾಹಿಕ ರಜಾ ದಿನಗಳು ಸೇರಿದಂತೆ ಬ್ಯಾಂಕುಗಳಿಗೆ ಗಮನಾರ್ಹ ದಿನಗಳ ಕಾಲ ರಜೆ ಇರಲಿದೆ. ಬ್ಯಾಂಕ್ ಶಾಖೆಗಳಿಗೆ ಭೇಟಿ ನೀಡಿ ಚೆಕ್ ಕ್ಲಿಯರೆನ್ಸ್, DD ಅಥವಾ ನಗದು ವ್ಯವಹಾರ ಮಾಡುವವರು ರಜಾ ದಿನಗಳ ಪಟ್ಟಿಯನ್ನು ಪರಿಶೀಲಿಸಿ ಯೋಜಿಸಬೇಕಾಗುತ್ತದೆ. ಆದಾಗ್ಯೂ ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಆ್ಯಪ್ಗಳು ಹಾಗೂ UPI ಸೇವೆಗಳು 24/7 ಕಾರ್ಯನಿರ್ವಹಿಸುತ್ತವೆ. ಐದನೆಯದಾಗಿ ಇಂಧನ ಮತ್ತು FAS ಅಥವಾ CNG ದರಗಳ ಪರಿಶೀಲನೆ. ಪ್ರತಿ ತಿಂಗಳ ಆರಂಭದಲ್ಲಿ ತೈಲ ಕಂಪನಿಗಳು ವಿಮಾನ ಇಂಧನ ದರಗಳನ್ನು ಪರಿಶೀಲಿಸುತ್ತವೆ. ATF ದರದಲ್ಲಿ ಏರಿಕೆಯಾದರೆ ವಿಮಾನಯಾನ ಕಂಪನಿಗಳು ಟಿಕೆಟ್ ದರಗಳನ್ನು ಹೆಚ್ಚಿಸುವ ಸಾಧ್ಯತೆ ಇರುತ್ತದೆ. ಇದೇ ವೇಳೆ ಆಯಾ ರಾಜ್ಯಗಳ ಗ್ಯಾಸ್ ವಿತರಣಾ ಕಂಪನಿಗಳು ಗೃಹ ಬಳಕೆಯ PNG ಮತ್ತು ವಾಹನಗಳ CNG ದರಗಳಲ್ಲಿಯೂ ಅಗತ್ಯಕ್ಕೆ ತಕ್ಕಂತೆ ಪರಿಷ್ಕರಣೆ ಮಾಡುತ್ತವೆ. ಆರನೆಯದಾಗಿ ಟೆಲಿಕಾಂ ಭದ್ರತಾ ನಿಯಮಗಳು ಮತ್ತು ಸೈಬರ್ ಸುರಕ್ಷತೆ. ಸಾಫ್ಟ್ವೇರ್ ಮತ್ತು ದೂರಸಂಪರ್ಕ ಇಲಾಖೆಯ ಹೊಸ ನಿರ್ದೇಶನದಂತೆ ನಕಲಿ ಕರೆಗಳು, ಸೈಬರ್ ಫ್ರಾಡ್ಗಳು ಮತ್ತು ಸಿಮ್ ಕಾರ್ಡ್ಗಳ ದುರ್ಬಳಕೆ ತಡೆಯಲು ಟೆಲಿಕಾಂ ಆಪರೇಟರ್ಗಳು ಹೊಸ ನೆಟ್ವರ್ಕ್ ಫಿಲ್ಟರ್ಗಳನ್ನು ಜಾರಿಗೆ ತರುತ್ತಿದ್ದಾರೆ. ಜೊತೆಗೆ ಸಿಮ್ ಕಾರ್ಡ್ ಕಳೆದು ಹೋಗಿ ಹೊಸ ಸಿಮ್ ಪಡೆದಾಗ ತಕ್ಷಣವೇ MNP ಸೌಲಭ್ಯ ಬಳಸದಂತೆ ಕಾಯುವ ಅವಧಿಯನ್ನು ಕಟ್ಟುನಿಟ್ಟುಗೊಳಿಸಲಾಗಿದೆ. ಏಳನೆಯದಾಗಿ ನಿಶ್ಚಿತ ಠೇವಣಿ ಮತ್ತು ವಿಶೇಷ ಹೂಡಿಕೆ ಯೋಜನೆಗಳ ಗಡುವು.
ಹಲವು ಪ್ರಮುಖ ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಬ್ಯಾಂಕುಗಳು ಜುಲೈ 31ರವರೆಗೆ ನೀಡಿದ್ದ ವಿಶೇಷ ಅವಧಿಯ ಹೈ ಈಲ್ಡ್ ಫಿಕ್ಸ್ಡ್ ಡೆಪಾಸಿಟ್ ಯೋಜನೆಗಳ ಗಡುವು ಮುಕ್ತಾಯಗೊಳ್ಳುತ್ತದೆ. ಆಗಸ್ಟ್ 1ರಿಂದ ಈ ವಿಶೇಷ ಬಡ್ಡಿ ದರದ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಅವಕಾಶವಿರುವುದಿಲ್ಲ ಅಥವಾ ಹೊಸ ಬದಲಾದ ಬಡ್ಡಿ ದರಗಳು ಅನ್ವಯವಾಗುತ್ತವೆ. ಆದ್ದರಿಂದ ಹಿರಿಯ ನಾಗರಿಕರು ಮತ್ತು ಸಣ್ಣ ಹೂಡಿಕೆದಾರರು ಸಾಮಾನ್ಯ ಬಡ್ಡಿ ದರಗಳಲ್ಲೇ ಹೂಡಿಕೆ ಮಾಡಬೇಕಾಗುತ್ತದೆ. 8ನೇದಾಗಿ ಸೇವಾ ತೆರಿಗೆ ಮತ್ತು ಜಿಎಸ್ಟಿ ಇ-ಇನ್ವಾಯ್ಸ್ ವ್ಯವಸ್ಥೆಯ ನವೀಕರಣ. ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಿಗಳಿಗೆ ಹಾಗೂ ವ್ಯಾಪಾರಿಗಳಿಗೆ ಜಿಎಸ್ಟಿ ಪೋರ್ಟಲ್ನಲ್ಲಿ ಇ-ಇನ್ವಾಯ್ಸಿಂಗ್ ಮತ್ತು ಇ-ವೇ ಬಿಲ್ ನಿಯಮಗಳಲ್ಲಿ ಹೊಸ ತಾಂತ್ರಿಕ ನವೀಕರಣಗಳನ್ನು ಅಳವಡಿಸಲಾಗುತ್ತದೆ. ಇನ್ವಾಯ್ಸ್ ಅಪ್ಲೋಡ್ ಮಾಡುವಾಗ ಆಗುವ ತಪ್ಪುಗಳನ್ನು ತಡೆಯಲು ಮತ್ತು ಜಿಎಸ್ಟಿ ರಿಟರ್ನ್ ಸಲ್ಲಿಕೆಯನ್ನು ಕಡ್ಡಾಯವಾಗಿ ನೈಜ ಸಮಯದಲ್ಲಿ ಲಿಂಕ್ ಮಾಡುವ ಪ್ರಕ್ರಿಯೆ ಜಾರಿಗೆ ಬರಲಿದೆ.